ಕಾಂಗ್ರೆಸ್ ಪಾಳದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಅನ್ನೋ ವಿಚಾರ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಇವತ್ತು ಉಸ್ತುವಾರಿ ಸುರ್ಜೇವಾಲಾ ಅವರು ಆಗಮಿಸಿ ಒಂದಷ್ಟು ನೀತಿ ಪಾಠವನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲ, ವಾರ್ನಿಂಗ್ ಕೂಡ ಕೊಟ್ಟಿದ್ದಾರಂತೆ. ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ವಿಚಾರವಾಗಿ ಹೈಕಮಾಂಡ್ ಗರಂ ಆಗಿದೆ. ಪಾರ್ಟಿ ಆಯೋಜನೆ ಮಾಡೋರಿಗೆ ಸುರ್ಜೇವಾಲಾ ಖಡಕ್ ಆಗಿ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರಂತೆ. ಡಿನ್ನರ್ ಪಾರ್ಟಿ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅನ್ನೋರಿಗೆ ಸುರ್ಜೇವಾಲಾ ಅವರು ಎಚ್ಚರಿಕೆ ಕೊಟ್ಟಿದ್ದು, ಯಾವುದೇ ಬೆದರಿಕೆ ಹಾಕಿದ್ರೆ ಹೈಕಮಾಂಡ್ ಹತ್ರ ಅದು ನಡೆಯೋದಿಲ್ಲ ಅಂತ ಪಾರ್ಟಿ ಆಯೋಜಕರಿಗೆ ಸಂದೇಶವನ್ನ ಕೊಟ್ಟಿದ್ದಾರಂತೆ ಸುರ್ಜೇವಾಲಾ ಅವರು. ಇನ್ನೊಂದು ಕಡೆ ಜಾತಿ ಜನಗಣತಿ ಬಗ್ಗೆಯೂ ಕೂಡ ಸುರ್ಜೇವಾಲಾ ಅವರು ಪ್ರಸ್ತಾಪ ಮಾಡಿದ್ದು, ಜಾತಿ ಜನಗಣತಿ ವಿರೋಧ ಮಾಡುವವರಿಗೂ ಕೂಡ ಚಾಟಿ ಬೀಸಿದ್ದಾರಂತೆ. ನಾನು ಕೂಡ ಜನರಲ್ ಕ್ಯಾಟಗರಿಯಲ್ಲೇ ಬರ್ತೀನಿ, ಜಾತಿ ಜನಗಣತಿ ಯಾರ ವಿರುದ್ಧವೂ ಕೂಡ ಇಲ್ಲ, ಯಾಕೆ ಅದನ್ನು ವಿರೋಧ ಮಾಡ್ತೋದಕ್ಕೆ ಮುಂದಾಗ್ತಿದ್ದೀರಿ ಅಂತೇಳಿ ಸುರ್ಜೇವಾಲಾ ಅವರು ಅದರ ಬಗ್ಗೆಯೂ ಕೂಡ ವಾರ್ನಿಂಗ್ ಮಾಡಿದ್ದಾರೆ ಅನ್ನೋ ಮಾಹಿತಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ವಾರ್ನಿಂಗ್ ಅಂತೂ ಕೊಟ್ಟಿದ್ದಾರೆ ಸುರ್ಜೇವಾಲಾ ಅವರು, ಹಾಗಂತ ಇದೆಲ್ಲವೂ ಕೂಡ ತಣ್ಣಗಾಗೋಗುತ್ತಾ? ಅದನ್ನು ನಿರೀಕ್ಷೆ ಮಾಡ್ಬೋದು ನಾಗೇಂದ್ರ ಬಾಬು, ಆದರೆ ಎಲ್ಲವೂ ತಣ್ಣಗಾಗುತ್ತೆ ಅನ್ನುವಂಥದ್ದು ಅಷ್ಟು ಸುಲಭ ಇಲ್ಲ. ಯಾಕಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಶಾಸಕರು ಗೆದ್ದಿರೋ ಕಾರಣಕ್ಕಾಗಿ ಸಾಕಷ್ಟು ಶಾಸಕರು ಅಧಿಕಾರವನ್ನು ಹಿಡಿಬೇಕು ಅನ್ನುವಂಥದ್ದು, ಸಚಿವರಾಗಬೇಕು ಅನ್ನುವಂಥ ಆಕಾಂಕ್ಷೆನ ಹೊಂದ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಸಚಿವರು ಕೂಡ ಕಾರ್ಯವೈಖರಿ ಸರಿ ಇಲ್ಲ ಅನ್ನುವಂಥದ್ದಷ್ಟು ಅಭಿಪ್ರಾಯ ಪಕ್ಷದಲ್ಲಿ ಇದ್ದರೂ ಕೂಡ ಅವರನ್ನು ಬದಲಿಸುವಂಥ ಕೆಲಸ ಇನ್ನೂ ಕೂಡ ಕಾಂಗ್ರೆಸ್ಗೆ ತೆಗೆದುಕೊಳ್ಳೋಕ್ಕಾಗ್ತಾ ಇಲ್ಲ. ಯಾಕೆಂದರೆ ಒಂದು ರೀತಿಯಲ್ಲಿ ರಾಜಕೀಯ ಕೆಲ ದಿನಗಳಿಂದ ಶುರುವಾಗಿರೋದ್ರಿಂದ ಯಾರನ್ನಾದರೂ ಸಚಿವರನ್ನ ಕೈಬಿಟ್ಟಿದ್ದೆ ಅದರಲ್ಲಿ ಮತ್ತಷ್ಟು ತಾರಕಕ್ಕೆ ಹೋಗಬಹುದು ಅನ್ನುವಂಥ ಒಂದಷ್ಟು ಲೆಕ್ಕಾಚಾರಗಳು ಇರೋದ್ರಿಂದಾಗಿ ಯಾವುದೇ ನಿರ್ಧಾರಗಳನ್ನು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಸ್ಪಷ್ಟವಾಗಿ ಇಲ್ಲಿಯೂ ಕೂಡ ತೆಗೆದುಕೊಳ್ಳೋಕೆ ಆಗ್ತಾ ಇಲ್ಲ. ಒಂದು ಕಡೆ ಸರ್ಕಾರ ಸುಗಮವಾಗಿ ಹೋಗಬೇಕು ಮತ್ತು ಪಕ್ಷ ಸಂಘಟನೆ ಆಗಬೇಕು ಅನ್ನುವಂಥ ಅಭಿಲಾಷೆ ಹೈಕಮಾಂಡ್ಗೆ ಇದ್ರೂ ಕೂಡ ಇಲ್ಲಿ ಅಧಿಕಾರ ಹಂಚಿಕೆಯ ಸೂತ್ರವನ್ನು ಇಟ್ಕೊಂಡು ಒಂದಷ್ಟು ಬಣ ರಾಜಕೀಯ ಅಂತೂ ಶುರುವಾಗಿದೆ. ಅದು ಹೊರತುಪಡಿಸಿಯೂ ಕೂಡ ಪಕ್ಷ ಸಂಘಟನೆ ಆಗ್ತಾ ಇಲ್ಲ ಅನ್ನೋಂಥ ಆತಂಕವನ್ನು ಕಾಂಗ್ರೆಸ್ ಹೈಕಮಾಂಡೇ ವ್ಯಕ್ತಪಡಿಸ್ತಾ ಇದೆ. ಜೊತೆಗೆ ರಾಜ್ಯ ನಾಯಕರು ಕೂಡ ಸಹಕಾರ ಕೊಡ್ತಾ ಇಲ್ಲ ಅನ್ನುವಂಥದ್ದು ಕೂಡ ಹೈಕಮಾಂಡ್ ಹೇಳ್ತಾ ಇದೆ. ಹಾಗಾಗಿ ಇವತ್ತು ಸುರ್ಜೇವಾಲಾ ಅವರು ಒಂದು ಎಚ್ಚರಿಕೆ ಸಂದೇಶವನ್ನು ಇವತ್ತಿನ ಸಭೆಯಲ್ಲಿ ರವಾನೆ ಮಾಡಿರ್ತಕ್ಕಂಥದ್ದು, ಯಾರೆಲ್ಲ ಸಚಿವರು ಶಾಸಕರು ಇದ್ದೀರಿ ಅವರು ಪಕ್ಷ ಸಂಘಟನೆ ಕೂಡ ಜೊತೆಗೆ ಮಾಡಬೇಕು. ಸರ್ಕಾರಕ್ಕಿಂತ ಪಕ್ಷಕ್ಕಿಂತ ದೊಡ್ಡವರು ಯಾರು ಇಲ್ಲ. ಸರ್ಕಾರ ಪಕ್ಷ ಇದ್ದರೆ ಮಾತ್ರ ಬರುತ್ತೆ ಹೊರತು ಪಕ್ಷ ಇಲ್ಲದೆ ಇದ್ದರೆ ಸರ್ಕಾರ ಬರೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಎಲ್ಲವನ್ನು ಇತಿಮಿತಿ ಇಟ್ಕೊಂಡು ನೀವು ಕೆಲಸ ಮಾಡಬೇಕನ್ನುವಂಥ ನೇರವಾದಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಜೊತೆಗೆ ಯಾವುದೇ ಬೆದರಿಕೆಗೂ ಕೂಡ ನಾವು ಬಗ್ಗಲ್ಲ ಅನ್ನುವಂಥ ಒಂದಷ್ಟು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಯಾವರೇ ಕೂಡ ಮಾತನಾಡುವಾಗ ಎಚ್ಚರಿಕೆಯಿಂದ ಮಾತನಾಡಬೇಕು ಅನ್ನುವಂಥದ್ದು ಕೂಡ ಸುರ್ಜೇವಾಲಾ ಅವರು ಸಂದೇಶವನ್ನು ಕೊಟ್ಟಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಪರಿಣಾಮವನ್ನು ರಾಜ್ಯದಲ್ಲಿ ಬೀರುತ್ತೆ ಅನ್ನೋಂಥದ್ದನ್ನ ಕಾಂಗ್ರೆಸ್ ಪಾಳದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಅನ್ನೋ ವಿಚಾರ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಇವತ್ತು ಉಸ್ತುವಾರಿ ಸುರ್ಜೇವಾಲಾ ಅವರು ಆಗಮಿಸಿ ಒಂದಷ್ಟು ನೀತಿ ಪಾಠವನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲ, ವಾರ್ನಿಂಗ್ ಕೂಡ ಕೊಟ್ಟಿದ್ದಾರಂತೆ. ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ವಿಚಾರವಾಗಿ ಹೈಕಮಾಂಡ್ ಗರಂ ಆಗಿದೆ. ಪಾರ್ಟಿ ಆಯೋಜನೆ ಮಾಡೋರಿಗೆ ಸುರ್ಜೇವಾಲಾ ಖಡಕ್ ಆಗಿ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರಂತೆ. ಡಿನ್ನರ್ ಪಾರ್ಟಿ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅನ್ನೋರಿಗೆ ಸುರ್ಜೇವಾಲಾ ಅವರು ಎಚ್ಚರಿಕೆ ಕೊಟ್ಟಿದ್ದು, ಯಾವುದೇ ಬೆದರಿಕೆ ಹಾಕಿದ್ರೆ ಹೈಕಮಾಂಡ್ ಹತ್ರ ಅದು ನಡೆಯೋದಿಲ್ಲ ಅಂತ ಪಾರ್ಟಿ ಆಯೋಜಕರಿಗೆ ಸಂದೇಶವನ್ನ ಕೊಟ್ಟಿದ್ದಾರಂತೆ ಸುರ್ಜೇವಾಲಾ ಅವರು. ಇನ್ನೊಂದು ಕಡೆ ಜಾತಿ ಜನಗಣತಿ ಬಗ್ಗೆಯೂ ಕೂಡ ಸುರ್ಜೇವಾಲಾ ಅವರು ಪ್ರಸ್ತಾಪ ಮಾಡಿದ್ದು, ಜಾತಿ ಜನಗಣತಿ ವಿರೋಧ ಮಾಡುವವರಿಗೂ ಕೂಡ ಚಾಟಿ ಬೀಸಿದ್ದಾರಂತೆ. ನಾನು ಕೂಡ ಜನರಲ್ ಕ್ಯಾಟಗರಿಯಲ್ಲೇ ಬರ್ತೀನಿ, ಜಾತಿ ಜನಗಣತಿ ಯಾರ ವಿರುದ್ಧವೂ ಕೂಡ ಇಲ್ಲ, ಯಾಕೆ ಅದನ್ನು ವಿರೋಧ ಮಾಡ್ತೋದಕ್ಕೆ ಮುಂದಾಗ್ತಿದ್ದೀರಿ ಅಂತೇಳಿ ಸುರ್ಜೇವಾಲಾ ಅವರು ಅದರ ಬಗ್ಗೆಯೂ ಕೂಡ ವಾರ್ನಿಂಗ್ ಮಾಡಿದ್ದಾರೆ ಅನ್ನೋ ಮಾಹಿತಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ವಾರ್ನಿಂಗ್ ಅಂತೂ ಕೊಟ್ಟಿದ್ದಾರೆ ಸುರ್ಜೇವಾಲಾ ಅವರು, ಹಾಗಂತ ಇದೆಲ್ಲವೂ ಕೂಡ ತಣ್ಣಗಾಗೋಗುತ್ತಾ?
ಅದನ್ನ ನಿರೀಕ್ಷೆ ಮಾಡ್ಬೋದು ನಾಗೇಂದ್ರ ಬಾಬು, ಆದರೆ ಎಲ್ಲವೂ ತಣ್ಣಗಾಗುತ್ತೆ ಅನ್ನುವಂಥದ್ದು ಅಷ್ಟು ಸುಲಭ ಇಲ್ಲ. ಯಾಕಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಶಾಸಕರು ಗೆದ್ದಿರೋ ಕಾರಣಕ್ಕಾಗಿ ಸಾಕಷ್ಟು ಶಾಸಕರು ಅಧಿಕಾರವನ್ನು ಹಿಡಿಬೇಕು ಅನ್ನುವಂಥದ್ದು, ಸಚಿವರಾಗಬೇಕು ಅನ್ನುವಂಥ ಆಕಾಂಕ್ಷೆನ ಹೊಂದ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಸಚಿವರು ಕೂಡ ಕಾರ್ಯವೈಖರಿ ಸರಿ ಇಲ್ಲ ಅನ್ನುವಂಥ ಒಂದಷ್ಟು ಅಭಿಪ್ರಾಯ ಪಕ್ಷದಲ್ಲಿ ಇದ್ದರೂ ಕೂಡ ಅವರನ್ನು ಬದಲಿಸುವಂಥ ಕೆಲಸ ಇನ್ನೂ ಕೂಡ ಕಾಂಗ್ರೆಸ್ಗೆ ತೆಗೆದುಕೊಳ್ಳೋಕ್ಕಾಗ್ತಾ ಇಲ್ಲ. ಯಾಕೆಂದರೆ ಒಂದು ರೀತಿಯಲ್ಲಿ ರಾಜಕೀಯ ಕೆಲ ದಿನಗಳಿಂದ ಶುರುವಾಗಿರೋದ್ರಿಂದ ಯಾರನ್ನಾದರೂ ಸಚಿವರನ್ನ ಕೈಬಿಟ್ಟಿದ್ದೆ ಅದರಲ್ಲಿ ಮತ್ತಷ್ಟು ತಾರಕಕ್ಕೆ ಹೋಗಬಹುದು ಅನ್ನುವಂಥ ಒಂದಷ್ಟು ಲೆಕ್ಕಾಚಾರಗಳು ಇರೋದ್ರಿಂದಾಗಿ ಯಾವುದೇ ನಿರ್ಧಾರಗಳನ್ನು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಸ್ಪಷ್ಟವಾಗಿ ಇಲ್ಲಿಯೂ ಕೂಡ ತೆಗೆದುಕೊಳ್ಳೋಕೆ ಆಗ್ತಾ ಇಲ್ಲ. ಒಂದು ಕಡೆ ಸರ್ಕಾರ ಸುಗಮವಾಗಿ ಹೋಗಬೇಕು ಮತ್ತು ಪಕ್ಷ ಸಂಘಟನೆ ಆಗಬೇಕು ಅನ್ನುವಂಥ ಅಭಿಲಾಷೆ ಹೈಕಮಾಂಡ್ಗೆ ಇದ್ದರೂ ಕೂಡ ಇಲ್ಲಿ ಅಧಿಕಾರ ಹಂಚಿಕೆಯ ಸೂತ್ರವನ್ನು ಇಟ್ಕೊಂಡು ಒಂದಷ್ಟು ಬಣ ರಾಜಕೀಯ ಅಂತೂ ಶುರುವಾಗಿದೆ. ಅದು ಹೊರತುಪಡಿಸಿಯೂ ಕೂಡ ಪಕ್ಷ ಸಂಘಟನೆ ಆಗ್ತಾ ಇಲ್ಲ ಅನ್ನೋಂಥ ಆತಂಕವನ್ನು ಕಾಂಗ್ರೆಸ್ ಹೈಕಮಾಂಡೇ ವ್ಯಕ್ತಪಡಿಸ್ತಾ ಇದೆ. ಜೊತೆಗೆ ರಾಜ್ಯ ನಾಯಕರು ಕೂಡ ಸಹಕಾರ ಕೊಡ್ತಾ ಇಲ್ಲ ಅನ್ನುವಂಥದ್ದು ಕೂಡ ಹೈಕಮಾಂಡ್ ಹೇಳ್ತಾ ಇದೆ. ಹಾಗಾಗಿ ಇವತ್ತು ಸುರ್ಜೇವಾಲ ಅವರು ಒಂದು ಎಚ್ಚರಿಕೆ ಸಂದೇಶವನ್ನು ಇವತ್ತಿನ ಸಭೆಯಲ್ಲಿ ರವಾನೆ ಮಾಡಿರ್ತಕ್ಕಂಥದ್ದು, ಎಲ್ಲ ಸಚಿವರು ಶಾಸಕರು ಇದ್ದೀರಿ, ಅವರು ಪಕ್ಷ ಸಂಘಟನೆಯೂ ಕೂಡ ಜೊತೆಗೆ ಮಾಡಬೇಕು. ಸರ್ಕಾರಕ್ಕಿಂತ ಪಕ್ಷಕ್ಕಿಂತ ದೊಡ್ಡವರು ಯಾರೂ ಇಲ್ಲ. ಸರ್ಕಾರ ಪಕ್ಷ ಇದ್ದರೆ ಮಾತ್ರ ಬರುತ್ತೆ ಹೊರತು ಪಕ್ಷ ಇಲ್ಲದೆ ಇದ್ದರೆ ಸರ್ಕಾರ ಬರೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಎಲ್ಲವನ್ನು ಇತಿಮಿತಿ ಇಟ್ಕೊಂಡು ನೀವು ಕೆಲಸ ಮಾಡಬೇಕನ್ನುವಂಥ ನೇರವಾದಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಜೊತೆಗೆ ಯಾವುದೇ ಬೆದರಿಕೆಗೂ ಕೂಡ ನಾವು ಬಗ್ಗಲ್ಲ ಅನ್ನುವಂಥ ಒಂದಷ್ಟು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಯಾವರೇ ಕೂಡ ಮಾತನಾಡುವಾಗ ಎಚ್ಚರಿಕೆಯಿಂದ ಮಾತನಾಡಬೇಕು ಅನ್ನುವಂಥದ್ದು ಕೂಡ ಸುರ್ಜೇವಾಲ ಅವರು ಸಂದೇಶವನ್ನು ಕೊಟ್ಟಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಪರಿಣಾಮವನ್ನು ರಾಜ್ಯದಲ್ಲಿ ಬೀರುತ್ತೆ ಅನ್ನೋಂಥದ್ದನ್ನ ಕಾಂಗ್ರೆಸ್ ಪಾಳದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಅನ್ನೋ ವಿಚಾರ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಇವತ್ತು ಉಸ್ತುವಾರಿ ಸುರ್ಜೇವಾಲ ಅವರು ಆಗಮಿಸಿ ಒಂದಷ್ಟು ನೀತಿ ಪಾಠವನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲ, ವಾರ್ನಿಂಗ್ ಕೂಡ ಕೊಟ್ಟಿದ್ದಾರಂತೆ. ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ವಿಚಾರವಾಗಿ ಹೈಕಮಾಂಡ್ ಗರಂ ಆಗಿದೆ. ಪಾರ್ಟಿ ಆಯೋಜನೆ ಮಾಡೋರಿಗೆ ಸುರ್ಜೇವಾಲ ಖಡಕ್ ಆಗಿ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರಂತೆ. ಡಿನ್ನರ್ ಪಾರ್ಟಿ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅನ್ನೋರಿಗೆ ಸುರ್ಜೇವಾಲ ಅವರು ಎಚ್ಚರಿಕೆ ಕೊಟ್ಟಿದ್ದು, ಯಾವುದೇ ಬೆದರಿಕೆ ಹಾಕಿದ್ರೆ ಹೈಕಮಾಂಡ್ ಹತ್ರ ಅದು ನಡೆಯೋದಿಲ್ಲ ಅಂತ ಪಾರ್ಟಿ ಆಯೋಜಕರಿಗೆ ಸಂದೇಶವನ್ನ ಕೊಟ್ಟಿದ್ದಾರಂತೆ ಸುರ್ಜೇವಾಲ ಅವರು. ಇನ್ನೊಂದು ಕಡೆ ಜಾತಿ ಜನಗಣತಿ ಬಗ್ಗೆಯೂ ಕೂಡ ಸುರ್ಜೇವಾಲ ಅವರು ಪ್ರಸ್ತಾಪ ಮಾಡಿದ್ದು, ಜಾತಿ ಜನಗಣತಿ ವಿರೋಧ ಮಾಡುವವರಿಗೂ ಕೂಡ ಚಾಟಿ ಬೀಸಿದ್ದಾರಂತೆ. ನಾನು ಕೂಡ ಜನರಲ್ ಕ್ಯಾಟಗರಿಯಲ್ಲೇ ಬರ್ತೀನಿ, ಜಾತಿ ಜನಗಣತಿ ಯಾರ ವಿರುದ್ಧವೂ ಕೂಡ ಇಲ್ಲ, ಯಾಕದನ್ನ ವಿರೋಧ ಮಾಡೋದಕ್ಕೆ ಮುಂದಾಗ್ತಿದ್ದೀರಿ ಅಂತೇಳಿ ಸುರ್ಜೇವಾಲ ಅವರು ಅದರ ಬಗ್ಗೆಯೂ ಕೂಡ ವಾರ್ನಿಂಗ್ ಮಾಡಿದ್ದಾರೆ ಅನ್ನೋ ಮಾಹಿತಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ವಾರ್ನಿಂಗ್ ಅಂತೂ ಕೊಟ್ಟಿದ್ದಾರೆ ಸುರ್ಜೇವಾಲ ಅವರು, ಹಾಗಂತ ಎಲ್ಲವೂ ಕೂಡ ತಣ್ಣಗಾಗೋಗುತ್ತಾ? ಅದನ್ನು ನಿರೀಕ್ಷೆ ಮಾಡ್ಬೋದು ನಾಗೇಂದ್ರ ಬಾಬು, ಆದರೆ ಎಲ್ಲವೂ ತಣ್ಣಗಾಗುತ್ತೆ ಅನ್ನುವಂಥದ್ದು ಅಷ್ಟು ಸುಲಭ ಇಲ್ಲ. ಯಾಕಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಶಾಸಕರು ಗೆದ್ದಿರೋ ಕಾರಣಕ್ಕಾಗಿ ಸಾಕಷ್ಟು ಶಾಸಕರು ಅಧಿಕಾರವನ್ನು ಹಿಡಿಬೇಕು ಅನ್ನುವಂಥದ್ದು, ಸಚಿವರಾಗಬೇಕು ಅನ್ನುವಂಥ ಆಕಾಂಕ್ಷೆನ ಹೊಂದ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಸಚಿವರು ಕೂಡ ಕಾರ್ಯವೈಖರಿ ಸರಿ ಇಲ್ಲ ಅನ್ನುವಂಥ ಒಂದಷ್ಟು ಅಭಿಪ್ರಾಯ ಪಕ್ಷದಲ್ಲಿ ಇದ್ದರೂ ಕೂಡ ಅವರನ್ನು ಬದಲಿಸುವಂಥ ಕೆಲಸ ಇನ್ನೂ ಕೂಡ ಕಾಂಗ್ರೆಸ್ಗೆ ತೆಗೆದುಕೊಳ್ಳೋಕ್ಕಾಗ್ತಾ ಇಲ್ಲ. ಯಾಕೆಂದರೆ ಒಂದು ರೀತಿಯಲ್ಲಿ ರಾಜಕೀಯ ಕೆಲ ದಿನಗಳಿಂದ ಶುರುವಾಗಿರೋದ್ರಿಂದ